ಕಲಬುರಗಿಯನ್ನು ಬರಪೀಡಿತ ಜಿಲ್ಲೆಯಾಗಿ ಘೋಷಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಕಲಬುರಗಿ ಬಂದ್ ಕರೆ ನೀಡಿದ್ದು ಬಸ್ ಸಂಚಾರ ಕೆಲ ಗಂಟೆಗಳ ಕಾಲ ಸ್ಥಗಿತಗೊಂಡಿತು. ನಗರದ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಜಮಾಯಿಸಿದ ವಿವಿಧ ಸಂಘಟನೆಗಳ ಮುಖಂಡರು ಬಸ್ ಸಂಚಾರ ತಡೆದು ಪ್ರತಿಭಟನೆ ಮಾಡಿದರು. ಸೂಪರ್ ಎಲ್ನೋ ಪರಿಣಾಮದಿಂದ ಜಿಲ್ಲೆಯಲ್ಲಿ ಭೀಕರ ಬರದ ಛಾಯೆ ಆವರಿಸಿದೆ. ಮುಂಗಾರು ಬೆಳೆ ಸಂಪೂರ್ಣವಾಗಿ ಕೈಕೊಟ್ಟಿವೆ. ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅನ್ಯಾಯವಾಗಿದೆ. ಬರ ಘೋಷಿಸಿ ತುರ್ತು ಕ್ರಮ ಕೈಗೊಳ್ಳಲು ಸರ್ಕಾರ ಹಿಂದೇಟು ಹಾಕುತ್ತಿದೆ. ಸರ್ಕಾರ ಕೂಡಲೇ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಬೇಕು. ಪ್ರತಿ ಎಕರೆಗೆ ತಲಾ 50,000 ರೂಪಾಯಿ ಪರಿಹಾರ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ರೈತರು ಸಾಲ ಮನ್ನಾ ಮಾಡಬೇಕು. ಮಹಾರಾಷ್ಟ್ರದ ಉಜ್ಜಯಿನಿ ಡ್ಯಾಂನಿಂದ ಕರ್ನಾಟಕದ ಪಾಲಿಗೆ 15 ಟಿಎಂಸಿ ನೀರು ಬಿಡುಗಡೆ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಎಲ್ ನೀನೋ ಪರಿಣಾಮ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಬರಗಾಲದಿಂದ ತತ್ತರಿಸಿರ್ತಕ್ಕಂಥ ರೈತರ ಒಕ್ಕಲ್ತನಗಳನ್ನು ಬೀದಿಗೆ ಬಿದ್ದಿದೆ. ಮುಂಗಾರು ಬೆಳೆ ರೈತರ ರೊಕ್ಕದ ಮಾಲು ಉದ್ದು, ಹೆಸರು, ಸೋಯಾ, ಎಳ್ಳು, ಹತ್ತಿ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಇವತ್ತು 15 ದಿನ ಇತ್ತು ಮಳೆ ಇಲ್ಲದಂಥ ಪರಿಸ್ಥಿತಿ ಈಗ ಮತ್ತೆ ಪುನಃ ನಿರ್ಮಾಣ ಆಗಿದೆ. ಇವತ್ತು ಅಂತರ್ಜಲ ಮಟ್ಟ ಕುಸಿದೋಗಿದೆ. ಬೋರ್ವೆಲ್ಗಳನ್ನು, ಬಾವಿಗಳನ್ನು, ಹಳ್ಳ ಕೊಳ್ಳ, ನಾಲ, ನರಿಗಳನ್ನು, ನದಿಗಳನ್ನು ಬತ್ತಿ ಹೋಗಿದೆ. ಹೀಗಾಗಿರೋದ್ರಿಂದ ಬರಗಾಲ ಘೋಷಣೆ ಮಾಡಬೇಕು, ಬರಗಾಲದ ಬರ ಪರಿಹಾರನ ಕೊಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಕೇಂದ್ರದ ಬರ ಅಧ್ಯಯನ ತಂಡ ಕಲಬುರಗಿಗೆ ಬರಬೇಕು, ಬೆಳೆ ವಿಮೆಯಲ್ಲಿ 7 ವರ್ಷದ ಇಳುವರಿ ತೆಗೆಯೋದನ್ನು ಕೈ ಬಿಡಬೇಕು, ಮತ್ತು ಬೆಳೆ ಕಟಾವದಲ್ಲಿ ರೈತರಿಗೆ ಅನ್ಯಾಯ ಮಾಡಿದರೆ ಎಲ್ಲರಿಗೆ ಬೆಳೆ ವಿಮೆಯನ್ನು ವಂಚಿತರಾಗಿರುವಂಥ ಎಲ್ಲ ರೈತರಿಗೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಮಹಾರಾಷ್ಟ್ರ ಪುಣೆ ಉಜ್ಜಯಿನಿ ಡ್ಯಾಮದಿಂದನೂ ಕೂಡ ಇವತ್ತು ಕರ್ನಾಟಕದ ನೀರಿನ ಪಾಲು ಕಲಬುರಗಿಯ ಭೈಮಾ ನದಿಗೆ 15 TMC ನೀರನ್ನು ಬಿಡುಗಡೆ ಮಾಡಬೇಕಂತೇಳಿ ಆಗ್ರಹಿಸಿ ಗುಲ್ಬರ್ಗ ಬಂದನ್ನು ನಡೀತಿದೆ. ಇದು ಕಲಬುರಗಿ ಬಂದ ಸ್ವಯಂ ಪ್ರೇರಿತವಾಗಿ ನಡೀತಿದೆ. ಹಾಗಾಗಿರೋದ್ರಿಂದ ರಾಜ್ಯದಲ್ಲಿ ಸರ್ಕಾರದ ಅಧಿವೇಶನ ಕೂಡ ನಡೀತಿದೆ. ಅಧಿವೇಶನದಲ್ಲಿ ಆಟು ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿ ನಡೀತಿದೆ. 8 ಚೀಲ ನಾಯಿ ಏರ್ಕೊಂಡು ತಿಂದಂಗೆ ಇವತ್ತು ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ತೊಗರಿಬೇಳೆ ಹುಳುಬೇಳೆ ಉಣ್ತಕ್ಕಂಥ ಆಡಳಿತ ಪಕ್ಷದರು, ವಿರೋಧ ಪಕ್ಷದರು ಇಬ್ಬರೂ ಕೂಡ ಇವತ್ತು ಬರಗಾಲ ಬಗ್ಗೆ ಚರ್ಚೆ ಮಾಡಬೇಕು, ಬರಗಾಲ ಘೋಷಣೆ ಮಾಡಬೇಕು, ಬರ ಪರಿಹಾರನ ಕೊಡಬೇಕು. ಇವತ್ತು ರೈತರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ಧಾವಿಸ್ಬೇಕಂತೇಳಿ ಇವತ್ತು ಕಲಬುರಗಿಯನ್ನು ಬಂದ್ ನಡೀತಿದೆ. ಬಂದನ್ನು ಯಶಸ್ವಿಯಾಗಿ ನಡೀತದೆ. ರೈತರ ನೆರವಿಗೆ ಸರ್ಕಾರ ಧಾವಿಸಲಿ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದೆ. ಶರಣಬಸಪ್ಪ ಮಮ್ಮಶೆಟ್ಟಿ, SKM ಜಿಲ್ಲಾ ಸಂಚಾಲಕ. ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ್ ನಾಗೇಂದ್ರ ಅಧ್ಯಕ್ಷತೆಯಲ್ಲಿ ಹಾಗೂ ಗೌರವ ಅಧ್ಯಕ್ಷರಾದ ಚಾಮರಾಜ್ ಮಾಲಿ ಪಾಟೀಲರ ನೇತೃತ್ವದಲ್ಲಿ ಇಡೀ SKMದ ಕಲಬುರಗಿಯಲ್ಲಿ ಎಲ್ಲ ರಿಂಗ್ ರಸ್ತೆಯಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ಇವತ್ತು ಸುಮಾರಾಗಿ 2.5 ತಿಂಗಳಾಯಿತು. ಇವತ್ತು ಹೆಸರಿರ್ಬೋದು, ಉದ್ದಿರ್ಬೋದು, ಇವತ್ತು ಕಬ್ಬಿರ್ಬೋದು, ಹತ್ತಿ ಇರ್ಬೋದು, ಇವತ್ತೇನು ರೊಕ್ಕದ ಮಾಲೆ ಏನದ ಬಾಡಿ ಬತ್ತಿ ಆಗ್ಯದ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಲಬುರಗಿ ಬರಗಾಲ ಘೋಷಣೆ ಆಗಬೇಕಂತ ಹೇಳಿ ನಾವು 20ನೇ ತಾರೀಕಿನ ದಿನ SKMದ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂದರೆ ಬರಗಾಲ ಘೋಷಣೆ ಯಾಕೆ ಆಗಬೇಕಂದರೆ ಇವತ್ತು 25,000 ರೂಪಾಯಿ ಇವತ್ತು 1 ಎಕರೆಕ್ಕೆ ರೈತರು ಬಿತ್ತನೆ ಮಾಡಿದ್ದಾರೆ. ಇವತ್ತು ಅವರು ಬಿತ್ತನೆ ಮಾಡಿದ 25,000 1 ಎಕರೆಕ್ಕೆ 50,000 ರೂಪಾಯಿ ಆಗಬೇಕು. ಬರಗಾಲ ಘೋಷಣೆ ಆಗಬೇಕು ಮತ್ತು ಬ್ಯಾಂಕ್ ಸಾಲ ಮನ್ನಾ ಆಗಬೇಕು. ಇವತ್ತು 3,000 ರೂಪಾಯಿ ಪಿಂಚಣಿ ಹಣ ಆಗಬೇಕು. ಮತ್ತು ಈ 3,000 ಯಾಕೆ ಅಂದರೆ ಹಲವಾರು ಇವತ್ತು ಬಡ ಜನರಿಗೆ ಒಂದು ಸಹಾಯಧನ ಪೂರ್ವಕವಾಗಿ ಸರ್ಕಾರ ಕೊಡ್ತಿತ್ತು. ಈಗ ಸುಮಾರಾಗಿ 1 ವರ್ಷ 1.5 ವರ್ಷ ಆಯಿತು, ಇನ್ನೂ ಯಾವುದೇ ಬಂದಿಲ್ಲ ಪಿಂಚಣಿ ಹಣ. ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದರೆ 3,000 ಅದನ್ನು ಆಗಬೇಕು, ಬರಗಾಲ ಘೋಷಣೆಯನ್ನು ಕೂಡ ಆಗಬೇಕು. ಮತ್ತು ರೈತರಿಗೆ ಏನಪ್ಪ 1 ಎಕರೆಗೆ 50,000 ರೂಪಾಯಿ ಪರಿಹಾರ ಧನ ಕೊಡಬೇಕು. ಕಲಬುರಗಿ ಬರಗಾಲ ಘೋಷಣೆ ಆಗಬೇಕು. ಇವತ್ತು 3 ಮಂದಿ ಕಲಬುರಗಿಯಲ್ಲಿ ಸಚಿವರಿದ್ದಾರೆ. ಮಾನ್ಯ ನಮ್ಮ ಪ್ರಿಯಾಂಕಾ ಸಾಹೇಬರು ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕಾ ಸಾಹೇಬರು ಕಲಬುರಗಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಇವತ್ತು ತಾವು ಮನಸ್ಸು ಮಾಡಿದರೆ ಕಲಬುರಗಿ ಏನಪ್ಪ ಅಂತಂದ್ರೆ ತಾವು ಬರಗಾಲ ಘೋಷಣೆ ಮಾಡ್ತೀರಿ ಅಂತೇಳಿ ನನಗೆ ಭರವಸೆ ಅದ. ಹಿಂದೆ ನೀವು ಹೋದ ವರ್ಷ 660 ಕೋಟಿ ಏನು ಗುಲ್ಬರ್ಗ ಜಿಲ್ಲೆಗೆ ಬೆಳೆ ಪರಿಹಾರ ಏನು ತಂದಿದ್ರಿ, ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದು ಇವತ್ತು ಬರಗಾಲ ಘೋಷಣೆ ಮಾಡ್ತೀರಿ ಅಂತ ನಂಗೆ ಅದೇ ರೀತಿ ಕಲಬುರಗಿ ಬರಗಾಲ ಘೋಷಣೆ ಮಾಡಿ ತಾವು ಕಣ್ಣೀರಿನ ಕತೆ ಆಗಿಬಿಟ್ಟದ ರೈತರು ಹೈದರಾಬಾದ್, ಬಾಂಬೆ ಪುನಃ ಗುಳೆ ಹೋಗ್ತಾ ಇದ್ದಾರೆ. ಕೂಡಲೇ ಪ್ರಿಯಾಂಕಾ ಸಾಹೇಬರು ನಿಲ್ಲಿಸ್ಬೇಕಂತ ಹೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀನಿ. ಒಂದು ವೇಳೆ ಈ ಕಲಬುರಗಿಗೆ ಬಡ ರೈತರಿಗೆ ಇರ್ಬೋದು, ಇವತ್ತು ರೈತ ಕುಟುಂಬದವ್ರಿಗೆ ಇರಬೇಕು. ಇವತ್ತೇನಪ್ಪ ಅಂತಂದ್ರೆ 50,000 ರೂಪಾಯಿ ಪರಿಹಾರ ಧನ 1 ಎಕರೆ ಕೊಡಬೇಕಂತ ಹೇಳಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ.
ಇವತ್ತು 3 ಮಂದಿ ಕಲಬುರಗಿಯವರೇ ಸಚಿವರು ಇದಕ್ಕೆ 3 ಮಂದಿ ಕಲಿತು ಕಲಬುರಗಿ ಜಿಲ್ಲಾ ಬರಗಾಲ ಘೋಷಣೆ ಮಾಡ್ತೀನಿ ಅಂತ ಹೇಳಿ ನನಗೆ ಭರವಸೆ ಅದ. ಒಂದು ವೇಳೆ ಮಾಡಿದಿಲ್ಲ ಅಂತ ಮತ್ತೆ ನಾವು ಕಲಬುರಗಿ ಬಂದ್ ಮಾಡಬೇಕಾಗ್ತಂತೇಳಿ ನಾನು ಹೇಳಿಸ್ತೀನಿ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ. ನಮಸ್ಕಾರ ಸರ್. ಈ ವರ್ಷ ಮುಂಗಾರು ಮತ್ತು ಹಿಂಗಾರು ಮಳೆ ಪೂರ್ತಿ ಕಡಿಮೆ ಆಗಿರೋದರಿಂದ ಹೊಲಗದ್ದೆಗಳಲ್ಲಿ ಬೆಳೆ ಇಲ್ಲ. ಬೆಳೆದಿದ್ದು ಬೆಳೆಗಳು ಸಹಿತ ಹಂದಿಗಳು ತಿಂದು ಹೋಗ್ತಾ ಇದ್ದಾವೆ. ಅಂತರ್ಜಲ ಬತ್ತಿ ಹೋಗಿದೆ, ಕೆರೆ ಬಾವಿಗಳು ಬತ್ತಿ ಹೋಗಿವೆ, ದನಕರಗಳಿಗೆ ಮೇವಿಲ್ಲ. ಹೀಗಾಗಿ ರೈತ ಕಂಗಾಲೆ ಹೋಗಿದ್ದಾನೆ. ರೈತರಿಗೆ ಎಲ್ಲಿಯೂ ಸಹಿತ ಸಹಾಯ ಸಿಗ್ತಕ್ಕಂಥ ವ್ಯವಸ್ಥೆಯಲ್ಲಿ ರೈತ ಇಲ್ಲ. ಜನ ಗುಳೆ ಹೋಗ್ತಾ ಇದ್ದಾರೆ. ಸಿಗ್ತಕ್ಕಂಥ ಸರ್ಕಾರದ ಸೌಲಭ್ಯಗಳಾದ ವಿಧವಾ ಪೆನ್ಷನ್ ಆಗಿರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು, ಅಂಗವಿಕಲ ಪೆನ್ಷನ್ ಆಗಿರ್ಬೋದು, ಅದು ಸಹಿತ 7-8 ತಿಂಗಳಿಂದ ಬಂದಾಗಿ ಹೋಗಿದೆ. ಜನ ಹೊಲಗದ್ದೆಗಳಲ್ಲಿ ಕೆಲಸ ಸಿಗದೆ ಗುಳೆ ಹೋಗ್ತಾ ಇದ್ದಾರೆ. ಮಕ್ಕಳ ಶೈಕ್ಷಣಿಕ ಮಟ್ಟ ಕುಸಿದು ಹೋಗ್ತಾ ಇದೆ. ಏಕಂತಂದರೆ ತಾಯಿ ತಂದೆಯವ್ರ ಜೊತೆಗೆ ಉಳೆ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ. ಹೀಗಾಗಿ ನೀವು ಅಧಿವೇಶನದಲ್ಲಿ ಏನು ಮಾಡ್ತಾ ಇದ್ದೀರಿ? ಕುರ್ಚಿಗಾಗಿ ಬರೀ ಕದನ. ಕುರ್ಚಿಗಾಗಿ ನನಗೆ ಅಧಿಕಾರ ಬೇಕು, ಆ ಅಧಿಕಾರ ಬೇಕು, ಈ ಅಧಿಕಾರ ಬೇಕು. ಆ ಬಿ ನಾಗೇಂದ್ರನ ಬಗ್ಗೆ ಬಿಟ್ಟಿದ್ರೆ ಬೇರೆ ಯಾವುದ್ರ ಬಗ್ಗೆನೂ ಅಧಿವೇಶನದಲ್ಲಿ ಚರ್ಚೆ ಇಲ್ಲ. ನೀವು ಅಧಿವೇಶನದಲ್ಲಿ ಹೋಗಿರುವುದು ಜನರ ಪರವಾಗಿ. ನೀವು ಸರ್ಕಾರ ನಡೆಸ್ತಕ್ಕಂಥದ್ದು, ನೀವು ಅಧಿಕಾರ ತೊಗೊಂಡಿರ್ತಕ್ಕಂಥದ್ದು ಜನರ ಪರವಾಗಿ ಇರಬೇಕು ಅಂತ. ನೀವು ಜನರ ಪರವಾಗಿನೇ ಇಲ್ಲ. ಇಡೀ 5 ವರ್ಷ ಕುರ್ಚಿಗಾಗಿ, ಅಧಿಕಾರಕ್ಕಾಗಿ ನೀವು ಜಗಳ ಮಾಡಿ ಕೊನೆಗೆ 5 ವರ್ಷ ನಿಮ್ಮ ಅಧಿಕಾರ ಅವಧಿನೇ ಮುಗಿಸ್ತೀರಿ. ಜನರ ಪರವಾಗಿ ನೀವು ಮಾತಾಡ್ತಾ ಇಲ್ಲ, ಚಕಾರ ಎತ್ತಾ ಇಲ್ಲ. ಅಧಿವೇಶನದಲ್ಲಿ ರೈತರ ಪರವಾಗಿ ಚಕಾರ ಎತ್ತಿರಿ. ರೈತರ ಪರವಾಗಿ ಬರಗಾಲ ಘೋಷಣೆ ಪರವಾಗಿ, ಕಲಬುರಗಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕಷ್ಟ ಜೀವನದ ಪರವಾಗಿ ರೈತರು ಸರತಿಯಾಗಿ ಆತ್ಮಹತ್ಯೆಗಳನ್ನ ಮಾಡ್ಕೋತಾ ಇದ್ದಾರೆ. ಸರ್ಕಾರ ರೈತರಿಗೆ 1 ಎಕರೆಗೆ 50,000 ಪರಿಹಾರ ಧನವನ್ನು ಕೊಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ, ನಗರದಲ್ಲಿ ವಿಶೇಷವಾಗಿ ಬಿಡ್ತಕ್ಕಂಥ ನೀರು, ಕುಡ್ಲಿಕ್ಕೆ ಬಿಡ್ತಕ್ಕಂಥ ನೀರು ಭೀಮಾದಾಗಿರ್ಬೋದು, ಬೇರೆದಾಗಿರ್ಬೋದು, ಆ ನೀರು ಇಷ್ಟು ಕಲುಷಿತ ಇದೆ ಅಂತಂದರೆ ಗೊಜ್ಜು ನೀರು, ಹೊಲಸು ನೀರು, ಸಂಡಸ್ ನೀರು ಆ ನೀರಲ್ಲಿ ಬರ್ತಾ ಇದೆ. ಅನಿವಾರ್ಯ. ಬೋರ್ವೆಲ್ಗಳು ಬತ್ತು ಹೋಗಿದ್ರಿಂದ ಜನ ಅದನ್ನೇ ಬಳಸ್ತಾ ಇದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸ್ರಿ. ನಿಮ್ಮ ಕುರ್ಚಿಗಳ ಕದನ ಬಿಟ್ಟು ಜನರ ಒಂದು ಉದ್ಧಾರಕ್ಕಾಗಿ ನೀವು ಅಲ್ಲಿ ಚರ್ಚೆಗಳನ್ನ ಮಾಡಿರಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇವತ್ತನ್ನು ಮಾಡ್ತಾ ಇದ್ದೀವಿ. ಪದ್ಮಿನಿ ಕಿರಣಿಗೆ, ಅಖಿಲ ಭಾರತ